Hi students, very good morning. So question paper March 2020. ಸೊ ನಿಮ್ಮ ಸೀನಿಯರ್ಸ್ ಇದ್ದಾರಲ್ವಾ, ಸೊ ಸೀನಿಯರ್ಸ್ಗೆ ಮಾರ್ಚ್ ಮಂತಲ್ಲಿ ಸೊ ಬಂದಿರೋ ಕ್ವಶನ್ ಪೇಪರ್. ಸೊ ಕ್ವಶನ್ ಪೇಪರ್ ನೋಡಿ. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಸೊ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ನೋಡಿ, ಬಿಫೋರ್ 12 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ಇದೆ ಅಲ್ವಾ, 6 ಮಾರ್ಕ್ಸ್ ಕ್ವಶನ್ಸ್ ನೋಡಿ ತುಂಬ ಈಸಿ ಇರುತ್ತೆ. ನೀವು ಕ್ಲಾಸಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಸ್ವಲ್ಪ ಡಿಫಿಕಲ್ಟಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ 6 ಮಾರ್ಕ್ಸ್ ಆಗಿರ್ಬೋದು, 12 ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದೂ ಸೊ ಕೆಲವೊಂದು ಅಡ್ಜಸ್ಟ್ಮೆಂಟ್ ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ. ಬಟ್ ಎಕ್ಸಾಮಿನೇಷನಲ್ಲಿ ತುಂಬ ಸಿಂಪಲಾಗಿ ಕೇಳ್ತಾರೆ. ಕ್ಲಿಯರ್? ಸೊ ಕ್ಲಾಸಲ್ಲಿ ನೀವು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಬಟ್ ಎಕ್ಸಾಮಿನೇಷನಲ್ಲಿ ತುಂಬ ಈಸಿಯಾಗಿ ಕೊಡ್ತಾರೆ. ಬಟ್ ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಲ್ಲ. ನೆಕ್ಸ್ಟ್ ಕೊಟ್ಟಿದ್ದಾರೆ ಗೇನಿಂಗ್ ರೇಷ್ಯೂ. ಸೊ ಗೇನಿಂಗ್ ರೇಷ್ಯೂ ನಮಗೆ ಟಾಪಿಕ್ ಕಂಪ್ಲೀಟ್ ಆಗಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಆಗಿದೆ, 6 ಮಾರ್ಕ್ಸಲ್ಲಿ ಗೇನಿಂಗ್ ರೇಷ್ಯೂ ಆಗಿದೆ. ಸೊ ಅವೆರಡು ಕಂಪಲ್ಸರಿ ಪ್ರಾಬ್ಲಮ್ಸ್ ಕೊಡ್ತಾರೆ ಎಕ್ಸಾಮಿನೇಷನಲ್ಲಿ. ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಆಗಿರ್ಬೋದು, ಸೊ ಗೈನಿಂಗ್ ರೇಷ್ಯೂ ಆಗಿರ್ಬೋದು. ನಿಮ್ಗೆ ಹೇಳಿನಲ್ಲ ಆಲ್ರೆಡಿ. ಸೊ ಗೈನಿಂಗ್ ರೇಷ್ಯೂ ಆಗಿರ್ಬೋದು ಆರ್ ಸ್ಯಾಕ್ರಿಫೈಸ್ ರೇಷ್ಯೂ ಆಗಿರ್ಬೋದು. ನೆಕ್ಸ್ಟ್ ಒನ್ ಇದು ಬಂದು ಡೆತ್ ಆಫ್ ಎ ಪಾರ್ಟ್ನರ್. ಸೊ ನೆಕ್ಸ್ಟ್ ನಿಮಗೆ ಅಡ್ಮಿಷನ್ ಪಾರ್ಟ್ನರ್ ಮಾಡ್ತಾಯಿದ್ದಲ್ವಾ, ಸೊ ಅಡ್ಮಿಷನ್ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಡೆತ್ ಆಫ್ ಎ ಪಾರ್ಟ್ನರ್. ಇದು ಕಂಪಲ್ಸರಿ 6 ಮಾರ್ಕ್ಸ್ಗೆ ಬಂದೇ ಬರುತ್ತೆ, ಡೆತ್ ಆಫ್ ಎ ಪಾರ್ಟ್ನರ್. ಅಲ್ಲ, ಸೊ ಇದು 6 ಮಾರ್ಕ್ಸ್ಗೆ ಶೇರ್ಸ್ ಕ್ಯಾಪಿಟಲ್ ಅಂತ ಬರುತ್ತೆ. ತುಂಬ ಈಸಿಯಾಗಿರುತ್ತೆ ಜನರಲ್ ಎಂಟ್ರೀಸ್ ಇದು. ಕ್ಲಿಯರ್? ಸೊ ಜನರಲ್ ಎಂಟ್ರೀಸ್ ಬಾಯ್ಟ್ ಮಾಡೋದಾಗಿರುತ್ತೆ, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 6 ಮಾರ್ಕ್ಸ್ಗೆ ಇದು ಡೆತ್ ಆಫ್ ಎ ಪಾರ್ಟ್ನರ್ ಕಂಪಲ್ಸರಿ ಬರುತ್ತೆ. ನೆಕ್ಸ್ಟ್ ನೋಡಿ, ಸೆಕ್ಷನ್ ಡಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ ಅಡ್ಮಿಷನ್ ಪ್ರಾಬ್ಲಮ್ ಒಂದು ಕೊಡಿದ್ದಾರೆ. ಸೊ ಅಡ್ಮಿಷನ್ ಆಫ್ ಎ, ಸೊ ಇದು ಎನ್ ಪಿ ಒ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಮತ್ತು ಇದು ಟಾಪಿಕ್ ಡಿಸ್ಕಸ್ ಮಾಡೋಣ. ಎನ್ ಪಿ ಒ ನಿಮ್ಮಿನ್ನ ಮಾಡಿಲ್ಲ. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ನೋಡಿ, ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ ಕೊಟ್ಟಿದ್ದಾರೆ. ಡಿಸಲ್ಯೂಷನ್ ಅಷ್ಟೇ, ಅಡ್ಮಿಷನ್ ಯಾವ ರೀತಿ ಈಸಿಯಾಗಿರುತ್ತೋ ಅದಕ್ಕಿಂತ ತುಂಬ ಈಸಿಯಾಗಿರುತ್ತೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ಶೀತಲ್ ಆ್ಯಂಡ್ ಶರತ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ಸ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, 3:1 ಕೊಟ್ಟಿದ್ದಾರೆ. ಸೊ ಪ್ರಪೋರ್ಷನ್ಸ್ ಆಫ್ 3:3/4 ಆ್ಯಂಡ್ 1/4 ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, 3/4 ಆ್ಯಂಡ್ 1/4. ಕೆಲವರಿಗೆ ಈ ಥರ ಕೊಟ್ಟಾಗ ಸೊ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀರಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, 3/4:1/4 ಕೊಟ್ಟಿದ್ದಾರೆ. ಸೊ ಅದನ್ನು ಕನ್ವರ್ಟ್ ಮಾಡಿದೆ, ಅವರೇ ಕನ್ವರ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. 3:1 ಅಂತ ಅರ್ಥ. ನೀವು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಸೊ ಇದನ್ನು ಕನ್ವರ್ಟ್ ಮಾಡ್ಕೊಳ್ತೀರಲ್ವಾ, 3/4 1/4 ಥರ. ಕ್ಲಿಯರ್? ಅದೇ ಥರ ಅವ್ರೇನು ಮಾಡಿದ್ದಾರೆ, ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಸಿಂಪಲ್ಲಾಗಿ 3/4 1/4 ಅವರೇ ಡೈರೆಕ್ಟಾಗಿ ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ನೆಕ್ಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ ಆಫ್ ಶೀತಲ್ ಆ್ಯಂಡ್ ಶರತ್ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್. ರಿಸರ್ವ್ ಫಂಡ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಕೊಟ್ಟಿದ್ದಾರೆ, BR ಕೊಟ್ಟಿದ್ದಾರೆ, ಡೇಟಾಸ್, ಸ್ಟಾಕ್, ಫರ್ನಿಚರ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. On 1/4/19, Renu was admitted into partnership on the following terms. So new partner ಇಲ್ಲಿ ರೇಣು. ನೆಕ್ಸ್ಟ್ ಒನ್ ರೇಣು ಪೇ 15,000. ಇದೇನು 15,000, ಇದು ಕ್ಯಾಪಿಟಲ್. 15,000 ಕ್ಯಾಪಿಟಲ್. ಮತ್ತೆ ಏನು ಮಾಡ್ತಾರೆ, 8,000 ಗುಡ್ ವಿಲ್ ಪೇ ಮಾಡ್ತಾರೆ. 50,000 ಕ್ಯಾಪಿಟಲ್ ಆ್ಯಂಡ್ 8,000 ಗುಡ್ ವಿಲ್. ಸೊ ಇದು ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್ ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿವಿ ನೋಡಿ, ಹಾಫ್ ಆಫ್ ದ ಗುಡ್ ವಿಲ್. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಫುಲ್ಲಿ ವಿತ್ಡ್ರಾ ಬಂದಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಹಾಫ್ ಆಫ್ ದ ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಶೀತಲ್ ಆ್ಯಂಡ್ ಶರತ್. ಸೊ ಶೀತಲ್ ಆ್ಯಂಡ್ ಶರತ್ ಯಾರು, ಓಲ್ಡ್ ಪಾರ್ಟ್ನರ್ಸ್. ಸೊ ಇಬ್ಬರು ಶೀತಲ್ ಮತ್ತು ಶರತ್ತು ಓಲ್ಡ್ ಪಾರ್ಟ್ನರ್ಸ್. ಹಾಫ್ ಆಫ್ ದ ಗುಡ್ ವಿಲ್ ರಿಟರ್ನ್ ಆಫ್ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಅವ್ರು ಏನೇ ಕೊಡಲಿ ಗುಡ್ ವಿಲ್ ಏನು ಮಾಡಬೇಕು, ಕ್ರೆಡಿಟ್ ಸೈಡ್ ತೋರಿಸ್ತೀರಾ. ಮತ್ತೇನು ಕೊಟ್ಟಿದ್ದಾರೆ, ಆಫ್ ಕೊಟ್ಟಿದ್ದಾರೆ. ಅರ್ಥ ಆಗಿದೆಯಾ? ಸೊ ಆಫ್ ಕೊಟ್ಟಾಗ ಏನು ಮಾಡಬೇಕು, ಸೊ ನೋಡಿ ಇದರಲ್ಲಿ ಈ ಒನ್ ಪಾರ್ಟ್ನರಲ್ಲಿರೋ ಆಫ್ನ ರಿಟರ್ನ್ ಆಫ್ ಮಾಡಬೇಕು, ಸೆಕೆಂಡಲ್ಲಿರೋದು ಆಫ್ನ ರಿಟರ್ನ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಏನಾಗಿದೆ, ಫುಲ್ಲಿ ರಿಟರ್ನ್ ಆಫ್ ಆಗಿದೆ. ಬಟ್ ಈ ಪ್ರಾಬ್ಲಮ್ ಏನು ಕೇಳಿದರೆ ಪರ್ಟಿಕ್ಯುಲರಾಗಿ ಆಫ್ ಅಂತ ಕೇಳಿದರೆ. ಸೊ ನೀವೇನು ಮಾಡಬೇಕು, ಆಫ್ ಮಾತ್ರ ರಿಟರ್ನ್ ಆಫ್ ಮಾಡಬೇಕು. ಗುಡ್ ವಿಲ್ನ ಆಫ್ ಮಾತ್ರ ರಿಟರ್ನ್ ಆಫ್ ಮಾಡ್ತೀರಾ. ನೆಕ್ಸ್ಟ್ ಸ್ಟಾಕ್ ಬಿ ರೆಡ್ಯೂಸ್ಡ್ ಬೈ 10%. ಸ್ಟಾಕ್ ಬಿ ರೆಡ್ಯೂಸ್ಡ್ ಮೀನ್ಸ್ ಏನು, ರೆಡ್ಯೂಸ್ಡ್ ಅಂದರೆ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್.
ರೆಡ್ಯೂಸ್ ಅಂದರೆ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾಯಿದೆ ಅಂತ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್. ನೋಡಿ, ರೆಡ್ಯೂಸ್ ಅಂದರೆ ಡಿಕ್ರೀಸಿಂಗ್ ಅಂತ. ನೆಕ್ಸ್ಟ್ 5% ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಬಿ ಕ್ರಿಯೇಟೆಡ್ ಆನ್ ಸನ್ರಿ ಡೆಟಾರ್ಸ್. ಇದು ಗೊತ್ತಲ್ಲ ಅಡ್ಜಸ್ಟ್ಮೆಂಟ್ ನಿಮಗೆ. ಸೊ ಸನ್ರಿ ಡೆಟಾರ್ಸ್ ಮೇಲೆ ವ್ಯಾಲ್ಯೂ ಡೆಟಾರ್ಸ್ 16,000 ಮೇಲೆ 5% ತೊಗೊಳ್ಳಿ. ಸೊ ಇಲ್ಲಿ ಡೆಬಿಟ್ ಸೈಡ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ 5%. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಿ ಅಪ್ರಿಯೇಟೆಡ್ ಬೈ 20%. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ಟು ಬಿ ಅಪ್ರಿಷಿಯೇಷನ್ ಬೈ 20%. ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಸೊ ಅಪ್ರಿಷಿಯೇಷನ್ ಏನು? ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಅಪ್ರಿಷಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಕ್ಲಿಯರ್? ಅಸೆಟ್. ನೆಕ್ಸ್ಟ್, an item of 1,800 included in creditors is not likely to be claimed and hence should be returned back. ಸೊ ಅಡ್ಜಸ್ಟ್ಮೆಂಟ್ ನಿಮಗೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಬಂದಿದೆ ಅಷ್ಟೇ. ಸೊ ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಾ? ಸೊ ಇದನ್ನು ಕರೆಕ್ಟಾಗಿ ಓದ್ಕೊಡಿ. ಈ ಅಡ್ಜಸ್ಟ್ಮೆಂಟ್ನ ಮ್ಯಾಕ್ಸಿಮಮ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಕ್ಲಿಯರ್? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದನ್ನೇನಂತ ಮಾಡ್ಕೋಬೇಕು? ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಇದನ್ನ ಏನಂತ ಟ್ರೀಟ್ ಮಾಡಬೇಕು? ಅಡ್ಜಸ್ಟ್ಮೆಂಟ್ನ. ಸೊ ರಿಟರ್ನ್ ಆಫ್ ಕ್ರೆಡಿಟಾರ್ಸ್ ಎನ್ಸ್ ಲೈಕ್ಲಿ ಕ್ಲೈಮ್ಡ್ ಆ್ಯಂಡ್ ಎನ್ಸಿ ರಿಟರ್ನ್ ಆಫ್ ಅಂತ ಕೊಟ್ಟಾಗ ಏನಂತ ಮಾಡಬೇಕು? ಅದನ್ನು ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಅಂತ ಅದನ್ನು ಟ್ರೀಟ್ ಮಾಡಬೇಕು. ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ನಿಮಗೆ ಫಾರ್ಮೆಟಲ್ಲಿ ಬರ್ತೀನಿ. ಎಲ್ಲಿ ಬರುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊತೀರಾ. ಡೈರೆಕ್ಟಾಗಿ ತೊಗೊಳ್ಳಿ. 1,800ನ ಡೈರೆಕ್ಟ್ ತಗೊಳ್ಳಿ. ಮತ್ತು ಬ್ಯಾಲೆನ್ಸ್ ಸೆಕೆಂಡ್ ಟೈಮ್ ಏನು ಮಾಡಬೇಕು? ಅದನ್ನು ಸೆಕೆಂಡ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟಾರ್ಸ್ ವ್ಯಾಲ್ಯೂ ಏನಿದೆ? 46,000. ಕ್ರೆಡಿಟಾರ್ಸಲ್ಲಿ 46,000 ಲೆಸ್ ಮಾಡಬೇಕು. ಲೆಸ್ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಅಂತ ತೊಗೊಂಡು 1,800. ಸೊ ಇವೆರಡು ಲೆಸ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ಸೊ ವ್ಯಾಲ್ಯೂನ ಬರೀಬೇಕು. ಸೊ ಆಯ್ತಲ್ವಾ? 2 ಟೈಮ್ಸ್ ಅಡ್ಜಸ್ಟ್ಮೆಂಟ್ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 ಟೈಮ್ಸ್ ಐತಿ. ಇಲ್ಲಿ ಅಪ್ರಿಷಿಯೇಷನ್ ತೋರಿಸ್ತೀರಾ, ಇನ್ಕ್ರೀಸಿಂಗ್ ವ್ಯಾಲ್ಯೂ ಅಸೆಟ್. ಮತ್ತು ಬಿಲ್ಡಿಂಗ್ಗೆ ಬ್ಯಾಲೆನ್ಸ್ ಶೀಟ್ ಏನು ಮಾಡಬೇಕು? ಆ್ಯಡ್ ಮಾಡ್ಕೊತೀರಾ. ಸೊ ಆಯಿತು. ಇದನ್ನು ಸೊ ರಿಮೈನಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಗೊತ್ತು. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಲಾಸ್ಟ್ ಒನ್ ಕ್ಯಾಶ್ ತೊಗೊಳ್ತೀರಾ. ಸೊ ಕ್ಯಾಶ್ ತೊಗೊಂಡಾಗ ಏನೇನು ತೊಗೊತೀರಾ? ಕ್ಯಾಶ್ ಇನ್ಕ್ಲೂಡ್ ಮಾಡ್ಕೊತೀರಾ. 30,000 ಇನ್ಕ್ಲೂಡ್ ಮಾಡ್ತೀರಾ. ಪ್ಲಸ್ ಇನ್ನೇನು ಇನ್ಕ್ಲೂಡ್ ಮಾಡ್ತೀರಾ? ಸೊ ಕ್ಯಾಪಿಟಲ್, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ 15,000 ಪ್ಲಸ್ ಗುಡ್ವಿಲ್ 8,000. ಸೊ ಮಾಮೂಲಿಯಾಗಿ ಗುಡ್ವಿಲ್ ರಿಟರ್ನ್ ಆಫ್ ಇಲ್ಲ ಅಂದರೆ ಸೊ ಈ 3 ಥಿಂಗ್ಸ್ನ ಏನು ಮಾಡ್ತೀರಾ? ವ್ಯಾಲ್ಯೂಸ್ನ ಆ್ಯಡ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ಹಾಕ್ಕೊತೀರಾ. ಗುಡ್ವಿಲ್ ರಿಟರ್ನ್ ಆಫ್ ಇಲ್ಲ ಅಂದರೆ. ಸೊ ಗುಡ್ವಿಲ್ ರಿಟರ್ನ್ ಆಫ್ ಇದೆ. ಸೊ ಏನು ಕೊಟ್ಟಿರೋದು ಇಲ್ಲಿ? ಹಾಫ್ ಆಫ್ ದ ಗುಡ್ವಿಲ್ ಮೀನ್ಸ್ ಗುಡ್ವಿಲ್ಲಲ್ಲಿ ಹಾಫ್ ರಿಟರ್ನ್ ಆಫ್ ಆಗಿದೆ ಅಂತ. ಸೊ ಇವಾಗ ಏನು ಬರುತ್ತೆ? ಮೈನಸ್ ಗುಡ್ವಿಲ್ಲಲ್ಲಿ ಆಫ್ ಅಂದರೆ 8,000 ಆಫ್ ಅಂದರೆ 4,000. ಸೊ ಇವಾಗ ಈ ವ್ಯಾಲ್ಯೂನ ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ಸೊ ಕ್ಯಾಶ್ಗೆ ಅಡ್ಜಸ್ಟ್ಮೆಂಟ್ ಗೊತ್ತಾಯ್ತಲ್ವಾ? ಸೊ ಓಕೆ, ಪ್ರಾಬ್ಲಮ್ ಸಿಂಪಲ್ ಆಗಿದೆ, ಸಾಲ್ವ್ ಮಾಡಿ.